Hi everyone, welcome to my channel. In this video now we have discussed simple interest and compound interest. ವಿಡಿಯೋದಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಡಿಸ್ಕಸ್ ಮಾಡೋಣ. ನೋಡಲಿ, let us see simple interest. SI is equal to PTR divided by 100. PTR divided by 100. P means sum or principal amount in number of years. R means rate of interest. R means rate of interest. ನೋಡಿ, ಇನ್ನು ಟೋಟಲ್ ಅಮೌಂಟ್ ಬೇಕಂದರೆ ಟೋಟಲ್ ಅಮೌಂಟ್ ಫಾರ್ಮುಲಾ P ಪ್ಲಸ್ PTR ಡಿವೈಡ್ ಬೈ 100. PTR ಡಿವೈಡ್ ಬೈ 100 ಅಂದರೆ SI. ಫಾರ್ ಎಕ್ಸಾಂಪಲ್ ನೋಡಿ, ಪ್ರಿನ್ಸಿಪಲ್ ವ್ಯಾಲ್ಯೂ 10,000, ರೇಟ್ ಆಫ್ ಇಂಟ್ರೆಸ್ಟ್ 10%, ನಂಬರ್ ಆಫ್ ಇಯರ್ಸ್ 2 years, P 10,000, ಟೈಮ್ ಪೀರಿಯಡ್ 2 years, 10%, 100 cancel, 2 into 10, 20, 20 into 100, 2,000 rupees. SI 2,000. SI 2,000 plus amount principal value 10,000. 10,000 plus 2,000, 12,000 total amount. SI ಯಾವ ಥರ ಬಂತು, ನಮ್ಮ ಟೋಟಲ್ ಅಮೌಂಟ್ ಯಾವ ಥರ ಬಂತು ಗೊತ್ತಾಯ್ತಲ್ಲ. ಇನ್ನೊಂದು ಮೆಥಡ್ ನೋಡಿ, ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಯಾವ ಥರ ಮಾಡೋದು. ಸಿಂಪಲ್ ಇಂಟ್ರೆಸ್ಟು ವೆರಿ ಈಸಿ, ವಿತೌಟ್ ಪೆನ್ ಆ್ಯಂಡ್ ಪೇಪರ್ ಮಾಡ್ಬೋದು. ನೋಡಿ, ಇಂಟ್ರೆಸ್ಟ್ ಇಂಟು 10 into 2, 20%. 10,000 20% how much? 10% into 1,000, 20% 2,000. ಗೊತ್ತಾಯ್ತಲ್ಲ ಯಾವ ಥರ 2,000 ಬಂದಂತಲ್ಲ. ರೇಟ್ ಆಫ್ ಇಂಟ್ರೆಸ್ಟ್ 10%, ಟೈಮ್ ಪೀರಿಯಡ್ 2 years, 10 into 2 20%. 10,000 20% ಅಂದರೆ ಹೌ ಮಚ್? 10% ಅಂದರೆ 1,000, 20% ಅಂದರೆ 2,000. ಈಸಿಯಾಗಿ ಮಾಡ್ಬೋದು ವಿತೌಟ್ ಪೆನ್ ಆ್ಯಂಡ್ ಪೇಪರ್. ಈಸಿಯಾಗಿ ಪರ್ಸೆಂಟೇಜ್ ಮೇಲೆ ಮಾಡ್ಬೋದು. 20% 10,000 ಅಂದರೆ 2,000. ಫಾರ್ಮುಲಾನಲ್ಲಿ CA is equal to P in bracket into 1 plus R divided by 100 of n. ಇದು ಫಾರ್ಮುಲಾ ಮೆಥಡು. ಫಾರ್ಮುಲಾನ ಇನ್ನೊಂದು 2 types ಇದೆ. 2 types ನೋಡೋಣ, ಈಸಿಯಾಗಿರುತ್ತೆ. ಕಾಂಪೌಂಡ್ ಇಂಟ್ರೆಸ್ಟ್ ಟ್ರೀ ಮೆಥಡ್ ಅಂತ, ಇದರಲ್ಲಿ SI ಮತ್ತು CA ಎಲ್ಲ ಮಾಡ್ಬೋದು. ಫಸ್ಟ್ ಇಯರ್ ಕೊಡಿದ್ರೆ 1 ಲೈನು ಕಾಂಪೌಂಡ್ ಇಂಟ್ರೆಸ್ಟು, 2 years ಕೊಡಿದ್ರೆ 2 lines, 3 years ಇದ್ದರೆ 3 lines ಕಾಂಪೌಂಡ್ ಇಂಟ್ರೆಸ್ಟ್, 4 years ಇದ್ದರೆ 4 lines, 5 years ಅಂದರೆ 5 lines. 1 2 3 4 5 years. ಫಸ್ಟ್ ಇಯರ್ 1, 2 years, 3 4, ಇದು 1, ಇದು 2, ಸಾರಿ 2 ಇಲ್ಲ, ಇದು 3, 2 plus 1 3, 3 plus 2 5, 5 plus 6 1, 3 plus 1 4. ಫಸ್ಟ್ ಇಯರ್ ಕೊಟ್ಟಿದ್ರೆ 1 ಲೈನು, ಸೆಕೆಂಡ್ ಇಯರ್ ಕೊಟ್ಟರೆ 2 ಲೈನ್ಸು, 3 years 3 ಲೈನ್ಸು, 4 years 4 ಲೈನ್ಸು, 5 years 5 ಲೈನ್ಸು. 1 2 ಮತ್ತು 1 2 3 4 ಮತ್ತು ಇದು 1 2 3 ಸೀರಿಯಲ್ ನಂಬರ್ ಸೇಮ್ ಆಗಿ ಬರುತ್ತೆ. ಸೆಕೆಂಡ್ ದೆನ್ ಆಫ್ಟರು 3 years ನೋಡಿ, ಇಲ್ಲಿ 1 ಈ 1 ಐತಲ್ಲ ಸೇಮ್, ಈ 1 ಇಲ್ಲಿ ಬಂದಿದೆ. ಮತ್ತು 3 ಯಾವ ಥರ ಅಂತಾರೆ ಇಲ್ಲಿ ನೋಡಿ, ಇಲ್ಲಿ 3 ಯಾವ ಥರ ಅಂದರೆ ಈ 2 plus 1 ಇದು ನೋಡಿ, ಇಲ್ಲಿ 2 plus 1 3, ಟೋಟಲ್ 6, 3 plus 2 plus 1 5, 6 ಈ ಥರ ಸೇಮ್. ಇದು 1 ಸೇಮ್ ಹಂಗೆ ಬಂದಿದೆ. 4 plus 1 3 plus 1 4. ಗೊತ್ತಾಯ್ತಲ್ಲ ಯಾವ ಥರ 1 ಮತ್ತು 3 6 1 4 ಯಾವ ಥರ ಬಂತು ಗೊತ್ತಾಯ್ತಲ್ಲ. ನಿಮ್ಮ ಪ್ರಾಬ್ಲಮ್ಸ್ ಮಾಡಿದ್ರೆ ಯಾವ ಥರ ಅಂತ, ಇನ್ನೂ ವರ್ಕ್ ಪ್ರಾಬ್ಲಮ್ಸ್ ಮಾಡಿದ್ರೆ ಯಾವ ಥರ ಬಂತು ಗೊತ್ತಾಗುತ್ತೆ. ಕನ್ಫ್ಯೂಸ್ ಆಗಿದ್ರೆ ಲೇಟೆಸ್ಟ್ ಎಕ್ಸಾಂಪಲ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಎಕ್ಸಾಂಪಲ್ಸ್ ನೋಡಿದ್ರೆ ಆ ಮೆಥಡ್ ಐತಲ್ಲ ಟ್ರೀ ಮೆಥಡು. ಇನ್ನೊಂದು ಮೆಥಡ್ ಇದೆ ಕಾಂಪೌಂಡ್ ಇಂಟ್ರೆಸ್ಟಲ್ಲಿ. ನೋಡಿ, ಫಸ್ಟ್ ಇಯರು ನೋಡಿ ಎಕ್ಸಾಂಪಲ್ ಹಾಕೊಂಡು ಮಾಡೋಣ, ಗೊತ್ತಾಗುತ್ತೆ ನಿಮಗೆ ಯಾವ ಥರ ಅಂತ. ಕಾಂಪೌಂಡ್ ಇಂಟ್ರೆಸ್ಟು ಒಂದು 3 years ಮಾಡೋಣ. ಟ್ರೀ ಮೆಥಡಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ 10%, ನಂಬರ್ ಆಫ್ ಇಯರ್ಸ್ 2 years, ಸಾರಿ 4 years. ಫೈಂಡ್ CI ಕಾಂಪೌಂಡ್ ಇಂಟ್ರೆಸ್ಟ್. ಫಸ್ಟ್ ಇಯರ್ 1 line, ಸೆಕೆಂಡ್ ಇಯರ್ 2 lines, ಥರ್ಡ್ ಇಯರ್ 3 lines, ಫೋರ್ತ್ ಇಯರ್ 1 2 3 4 lines. 1 same 2
3, ಇದು 1, ಇದು 1 ಸೇಮ್ ಹಂಗೆ ಬಂತು. 2 + 1 3, 2 + 1 3 ಈ ಸೇಮ್ ಬಂತು. ಇಲ್ಲಿ ಈ ಥರ ಗೊತ್ತಾಯ್ತಲ್ಲ ಯಾವ ಥರ ಅಂತ. ಕ್ವಶನ್ ನೋಡಿ ಇಲ್ಲಿ 10 ಪ್ರಿನ್ಸಿಪಲ್ ಅಮೌಂಟ್ 10,000, ರೇಟ್ ಆಫ್ ಇಂಟ್ರೆಸ್ಟ್ 10%, ಟೈಮ್ ಪೇಡ್ 4 years, ಪಾಯಿಂಟ್ CI 10%. 10,000 ಅಂದರೆ 10% ಅಂದರೆ 1000, ಸೇಮ್ ರಿಪೀಟ್ 1000 ಈ 4 ಲೈನ್ಸ್ ಅಲ್ಲಿ ಸೇಮ್ 1000 10% ಅಂದರೆ 1000, 10% 10, 100 into 2 200, 100 into 3 300 ನೋಡಿ. 2 ಮಲ್ಟಿಪಲ್ ಮಾಡಿದ್ದು 2 ಸೇಮ್ 100 into 3 300. 100 10% ಅಂದರೆ 100 10% 10 30. 10% 10% ಅಂದರೆ 1. ಟೋಟಲ್ ಆ್ಯಡ್ ಮಾಡಿದ್ರೆ 4,300 + 200 + 600 40 + 1 4,641. ಟೋಟಲ್ ನಮ್ಗೆ ಹೌ ಮಚ್ 4,000 CI 4,641 rupees. ಕಾಂಪೌಂಡ್ ಇಂಟ್ರೆಸ್ಟ್ ಹೌ ಮಚ್ 4,641 ಕಾಂಪೌಂಡ್ ಇಂಟ್ರೆಸ್ಟ್. ಅದೇ ರೀತಿ SI ಯಾವ ಥರ ಅಂತ SI ಇದು ಸೇಮ್ SI ಇದು ಸಿಂಪಲ್ ಇಂಟ್ರೆಸ್ಟ್. SI ಮತ್ತು CI ಡಿಫ್ರೆನ್ಸ್ ಇದು 300 + 200 ಇದು ಟೋಟಲ್ 300 + 200 300 600 641 ಡಿಫ್ರೆನ್ಸ್ 641 ಡಿಫ್ರೆನ್ಸು ರುಪೀಸು. ಇನ್ನೊಂದು ಕ್ವಶನ್ ನೋಡಿ. ಇದು 1000, ರೇಟ್ ಆಫ್ ಇಂಟ್ರೆಸ್ಟ್ 10%, ಟೈಮ್ ಪೀರಿಯಡ್ 2 years. ಫಸ್ಟ್ ಇಯರ್ 10,000 10% ಅಂದರೆ 1000. ಸೆಕೆಂಡ್ ಇಯರ್ 10% ಅಂದರೆ ಹೌ ಮಚ್ 10% ಅಂದರೆ 1000. ನಾವು ಇಂಟ್ರೆಸ್ಟ್ ಬಂದಿದ್ದಿಲ್ಲ ಸರ್. ಫಸ್ಟ್ ಇಯರ್ ಇಂಟ್ರೆಸ್ಟ್ 1000 rupees ಇದೆ. ಫಸ್ಟ್ ಇಯರ್ ಇಂಟ್ರೆಸ್ಟು 1000 ಇದೆ. ಅದು 10% 10% ಅಂದರೆ 100 2100. CI ಸಿಂಪಲ್ ಇಂಟ್ರೆಸ್ಟ್ 2000. ಇದು ಮೆಥಡ್ 3 ಮೆಥಡ್ ಮತ್ತು ಈ ಮೆಥಡ್ ಯಾವುದು ಈಸಿಯಾಗಿ ಅನಿಸುತ್ತೋ ಅದು ಮಾಡ್ಬೋದು. ಈಸಿಯಾಗಿ ಮಾಡ್ಬೋದು ವಿತೌಟ್ ಪೆನ್ ಆ್ಯಂಡ್ ಪೇಪರಾಗಿ ಈಸಿಯಾಗಿ ಬರೀಲಿ. ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್. ಪ್ರಿನ್ಸಿಪಲ್ 10,000, ರೇಟ್ ಆಫ್ ಇಂಟ್ರೆಸ್ಟ್ 10%, ಟೈಮ್ ಪೀರಿಯಡ್ 3 years, ಪಾಯಿಂಟ್ SI CI ಡಿಫ್ರೆನ್ಸ್ CA ಮಾಡ್ತೀವಿ. 3 ಮೆಥಡ್ ಮಾಡಿದ್ರೆ ಕಾಂಪೌಂಡ್ ಇಂಟ್ರೆಸ್ಟು SI ಮತ್ತು CI ಡಿಫ್ರೆನ್ಸ್ ಏನು ಬರುತ್ತೆ ನೋಡಿ. ಫಸ್ಟ್ ನಾವು ಸಿಂಪಲ್ ಇಂಟ್ರೆಸ್ಟು ಪರ್ಸೆಂಟೇಜ್ ಥರ ಯಾವ ಥರ ಮಾಡಬೇಕು ಅಂತ 6 into 10%, ಟೈಮ್ ಪೀರಿಯಡ್ 3 years ಅಂದರೆ 30%. 100 30% ಅಂದರೆ 1000, 10% ಅಂದರೆ 1000, 30% ಅಂದರೆ 3000. SI ನಮ್ಮ 3000, SI 3000 ವಿತೌಟ್ ಪೆನ್ ಆ್ಯಂಡ್ ಪೇಪರ್ ಡೈರೆಕ್ಟಾಗಿ ಮಾಡ್ಬೋದು. SI 3000. 3 ಮೆಥಡ್ ಯಾವ ಥರ ಅಂತ ನೋಡೋಣ ನೋಡಿ ಇಲ್ಲಿ. 3 ಮೆಥಡ್ ಫಸ್ಟ್ ಇಯರ್ 3 years ಅಲ್ಲ. ಫಸ್ಟ್ ಇಯರ್ 1 line, ಸೆಕೆಂಡ್ ಇಯರ್ 2 lines, ಥರ್ಡ್ ಇಯರ್ 3 lines. 1 2 1. 10% ಅಂದರೆ 1000 10% ಅಂದರೆ 100 into 200. 100 10% ಅಂದರೆ 10 3000. ಇದು 3000 ಪ್ಲಸ್ 200 ಪ್ಲಸ್ 300 ಪ್ಲಸ್ 3,310 rupees. ಏನಿದು CI. SI 3000. ಡಿಫ್ರೆನ್ಸ್ 310. 300 + 10 ಡಿಫ್ರೆನ್ಸು CI ಮೈನಸ್ SI. ಟೋಟಲ್ 3,310 ಇದು ಸಿಮ್ ಕಾಂಪೌಂಡ್ ಇಂಟ್ರೆಸ್ಟು. ಗೊತ್ತಾಯ್ತು ಯಾವ ಥರ ಅಂತ. SI ಗೊತ್ತಾಯಿತು. CI ಮತ್ತು CI ಡಿಫ್ರೆನ್ಸ್ CI ಮೈನಸ್ SI ಡಿಫ್ರೆನ್ಸ್ ಯಾವ ಥರ ಬಂತು ಅಂತ ಗೊತ್ತಾಯಿತು.
ಇನ್ನೊಂದು ಕ್ವಶನ್ ನೋಡಿ, ಈಸಿಯಾಗಿ ಅರ್ಥ ಆಗುತ್ತೆ. ಪ್ರಿನ್ಸಿಪಲ್ ಅಮೌಂಟು 12,000, ಟೈಮ್ ಪೀರಿಯಡ್ 3 ಇಯರ್ಸು, ರೇಟ್ ಆಫ್ ಇಂಟ್ರೆಸ್ಟ್ 5%. ಅಂದರೆ 3 × 5 15%. 12,000 15% ಅಂದರೆ 10% ಅಂದರೆ 1200. ಅದರಲ್ಲಿ ಲಾಭು ನೋಡಿ, 10% ಅಂದರೆ 1200, 15% ಬಂದಿದೆ. 12,000 15% ಅಂದರೆ 10% ಅಂತ 1200 ಪ್ಲಸ್ ಆಪು 600 1800. ಟೋಟಲ್ SI 1800. ನೋಡಿ ಟ್ರೀ ಮೆಥಡ್ ನೋಡಿ, ಇಲ್ಲಿ ಫಸ್ಟ್ 2 ಇಯರ್ಸು 3 ಇಯರ್ಸು 3 ಇಯರ್ಸ್ 3 ಲೈನ್ಸು 1 2 1 ನೋಡಿದ್ರೆ 5% ಅಂದರೆ ಹಾಫು 10% ಅಂದರೆ 1200 ಹಾಫು 600 ಇದರಲ್ಲಿ 5% ಅಂದರೆ ಮಚ್ 5%. 10% ಅಂದರೆ 60 ಲಾಭ 30 × 2 60. ನೋಡಿ 5% ಅಂದರೆ 10% ಅಂದರೆ 3 ಲಾಭು 1.5. 1800 ಪ್ಲಸ್ 90 ಪ್ಲಸ್ 1.5. 1890 1.5. ಟೋಟಲ್ ನಮಗೆ 1891.5. SI 1800, SI 1800, CI 1891. ಡಿಫ್ರೆನ್ಸು 91.5. SI ಮತ್ತು ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಡಿಫ್ರೆನ್ಸ್ 91.5. ಸಿಂಪಲ್ ಆ್ಯಂಡ್ ಡಿಫ್ರೆನ್ಸ್ ಬಂದು 91.5. ಈ ಥರ ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಹಾಫ್ ಇಯರ್ಲಿ ಕೊಟ್ಟಾಗ ಯಾವ ಥರ ಮಾಡಬೇಕು ಮತ್ತು ಕ್ವಾರ್ಟರ್ಲಿ ಕೊಟ್ಟಾಗ ಯಾವ ಥರ ಹಾಫ್ ಇಯರ್ಲಿ ಅಂದರೆ 2 ಇಯರ್ಸು, ಕ್ವಾರ್ಟರ್ಲಿ ಅಂದರೆ 4 ಇಯರ್ಗೆ 4 ಸರ್ ಕ್ವಾರ್ಟರ್ಲಿ ಕೊಟ್ಟಾಗ ಯಾವ ಥರ ಮಾಡೋದು ಅಂತ ನಾವು ಡಿಸ್ಕಸ್ ಮಾಡೋಣ. ಅದೇ ರೀತಿ ಟೈಮ್ ಪೀರಿಯಡ್ 1.5 ಇಯರು, 1.5 ಇಯರು, 1.5 ಇಯರು, 2 ಇಯರ್ಸ್ 4 ಮಂತ್ಸು, 3 ಇಯರ್ಸ್ 3 ಮಂತ್ಸ್ ಕೊಟ್ಟಾಗ ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋಣ ಮತ್ತು SI ಮತ್ತು ಕಾಂಪೌಂಡ್ ಇಂಟ್ರೆಸ್ಟು, ಸಿಂಪಲ್ ಇಂಟ್ರೆಸ್ಟ್ ನಾನು ಕಾಂಪೌಂಡ್ ಇಂಟ್ರೆಸ್ಟ್ ಯಾವ ಥರ ಮಾಡಬೇಕು ಈಸಿಯಾಗಿ ವಿತ್ ಟ್ರಿಕ್ಸು ಯೂಸ್ ಮಾಡ್ಕೊಂಡು ಯಾವ ಥರ ಮಾಡಬೇಕು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.